ಅಧಿಕಾರಿ ಮತ್ತು ಸಿಬ್ಬಂದಿಗಳೇ ಶ್ಲಾಘನೀಯ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕ್ಲೂನೂ ಸಹ ಇರೋದಿಲ್ಲ. ಇದು ಆಂಧ್ರದವರು ಗ್ಯಾಂಗ್, ಇದು ಕುಪ್ಪಂ ಗ್ಯಾಂಗು. ನಿಮಗೆಲ್ಲ ಗೊತ್ತಿದೆ, ಕುಪ್ಪಮಲ್ಲಿ ಅಟೆನ್ಷನ್ ಡೈವರ್ಷನ್ ಮಾಡಿ ಯಾವ ಈಸಿಯಾಗಿ ದುಡ್ಡು ಮಾಡ್ತಾರೆ ಅನ್ನೋದು. ಇದರಲ್ಲಿ ಒಂದು ಮುದುಕಿ ಊರ ಹತ್ರ ಬಸ್ ಹತ್ಕೊಂಡು ಹೊಸಕೋಟೆಗೆ BMTC ಬರ್ತಾಳೆ. ಈ ಆರೋಪಿಗಳು ಒಂದು ಸ್ವಿಫ್ಟ್ ಕಾರಲ್ಲಿ ಬರ್ತಾರೆ, ಅಲ್ಲಿ ಡ್ರಾಪ್ ಮಾಡ್ತಾರೆ, ಅದರಲ್ಲಿ ಬಸ್ಸಲ್ಲಿ ಹತ್ಕೋತಾರೆ. ಒಂದು ಮಗು ವಾಮಿಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ವಾಮಿಟ್ ಮಾಡಿಸ್ದಂಗೆ ಮಾಡಿ ಆ ಮುದುಕಿ ಗಮನನ ಬೇರೆ ಕಡೆ ಸೆಳೆದು ಈ ಮುದುಕಿಯಲ್ಲಿ ಇರ್ತಕ್ಕಂಥ ಒಡವೆಗಳನ್ನ ಸುಮಾರು 3,50,000 ರೂಪಾಯಿ 74 ಗ್ರಾಮನ್ನ ಕಳ್ತನ ಆಗಿರ್ತದೆ. ಆವಾಗ ಏನು ಕ್ಲೂ ಇರೋದಿಲ್ಲ. ಭಾರಿ ಟೆಕ್ನಿಕಲಿ ಆಗಿ ನಾನು ಅದನ್ನೆಲ್ಲ ವಿಶದವಾಗಿ ಹೇಳೋದಿಲ್ಲ, ಯಾಕಂದ್ರೆ ಕಳ್ಳರು ಮತ್ತೆ ಅವರು ತರಬೇತುದಾರರಾಗ್ಬಿಡ್ತಾರೆ. ಪತ್ತೆ ಮಾಡಿ ಅದಕ್ಕೆ ಯಾರು ವಾಹನದಲ್ಲಿ ಅವ್ರನ್ನ ಕರ್ಕೊಂಡು ಬಂದರು. ದಿವಾಕರನ್ ಅನ್ನೋನು ಈ 3 ಜನ ಲೇಡೀಸ್ನ ಕಾರಲ್ಲಿ ತಂದು ಒಂದು ಬಸ್ ಸ್ಟಾಪಲ್ಲಿ BMTC ಬಸ್ ಸ್ಟಾಪಲ್ಲಿ ಬಿಡ್ತಾರೆ. ಅದರಲ್ಲಿ ಹತ್ಕೊಂಡು ಮಗು ವಾಮಿಟ್ ಮಾಡುವ ನೆಪದಲ್ಲಿ ಆಕೆ ಗಮನವನ್ನು ಬೇರೆ ಕಡೆ ಸೆಳೆದು 74 ಗ್ರಾಮ್ ಅವರು ಕಸ್ಕೊಂಡು ಹೋಗಿರ್ತಾರೆ. ಅದನ್ನ ಫಾಲೋ ಅಪ್ ಮಾಡಿ ಟೆಕ್ನಿಕಲ್ ಟೂಲ್ಸ್ ಯೂಸ್ ಮಾಡಿ ದಿವಾಕರನ್ ಎಲ್ಲಿ ಬಿಟ್ಟ ಮತ್ತೆ ಆ ಹೆಂಗಸರು ಎಲ್ಲಿದ್ದಾರೆ ಅದು ಸಂಪೂರ್ಣ ಮಾಹಿತಿ ಪಡೆದು ಬಹಳ ಕಡಿಮೆ ಅವಧಿಯಲ್ಲಿ ರಿಕವರಿ ಮಾಡಿರ್ತಾರೆ. ಇದು ಶ್ಲಾಘನೀಯ ಕೆಲಸ. ಇದರಲ್ಲೂ ಸಹ ಯಾರ್ಯಾರು ಸಿಬ್ಬಂದಿ ಮತ್ತು ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಅವ್ರಿಗೂ ನಗದು ಬಹುಮಾನ ಮತ್ತು ಪ್ರಶಂಸನೆ ಪತ್ರ ನೀಡಲಾಗ್ತದೆ. ಆರೋಪಿಗಳ ಹೆಸರು ದಿವಾಕರನ್, ಡ್ರೈವಿಂಗ್ ಮಾಡ್ತಕ್ಕಂಥದ್ದು. ಇನ್ನೊಬ್ಬರು ಮೋನಿಶಾ ಅಂತ, ಗಾಯತ್ರಿ ಮತ್ತು ಇಂದ್ರ. ಈ 3 ಜನ ಸೇರಿ ಬಸ್ಸಲ್ಲಿ ಆಕೆ ಗಮನವನ್ನ ಬೇರೆ ಕಡೆ ಸೆಳೆದು ಈ ಕಳ್ತನ ಮಾಡಿರ್ತಾರೆ. ಇದು ಕುಪ್ಪಂ ಗ್ಯಾಂಗ್ ಅಂದ್ರೆ ಅದೇ ಕಾಯಕ, ಅದರಲ್ಲಿ ಯಾವುದು ಸಂಶಯ ಇಲ್ಲ. ಪ್ರೊಫೆಷನಲ್ ಕ್ರಿಮಿನಲ್ಸ್ ಇದ್ದಾರೆ, ಈಗ ಜೈಲಲ್ಲಿ ಇದ್ದಾರೆ. ಅದಕ್ಕೆ ನಾವು ಈ ತರ ಅಫೆನ್ಸ್ಗಳಾದಾಗ ಇಮಿಡಿಯೇಟ್ಲಿ ಜೈಲಿಂದ ಇಂತಹ ಪ್ರಕರಣಗಳಲ್ಲಿ ಯಾರು ಬಿಡುಗಡೆ ಆಗಿರ್ತಾರೆ ಅದು ಸಹ ಒಂದು ಕ್ಲೂ ತಗೋತೀವಿ. ದೇರ್ ಆರ್ ಮೆನಿ ವೇಸ್ ಅಂಡ್ ಮೀನ್ಸ್ ಟು ಟ್ರೇಸ್ ದ ಕ್ರಿಮಿನಲ್ಸ್. ಸೊ ದಿಸ್ ಇಸ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಕ್ಲೂ. ಏನು ನಾವು ಜೈಲಿಂದ ಬಿಡುಗಡೆ ಅಸಾಮಿಗಳನ್ನ ಪತ್ತೆ ಮಾಡೋದು. ಇದರಲ್ಲೇನಿಲ್ಲ, ನಮ್ಮಲ್ಲಿರ್ತಕ್ಕಂಥ ಟೆಕ್ನಿಕಲ್ ಟೂಲ್ಸ್ ಯೂಸ್ ಮಾಡಿಕೊಂಡು ಬಹಳ ಕಡಿಮೆ ಸಮಯದಲ್ಲಿ ಪತ್ತೆ ಮಾಡಿರ್ತಾರೆ. ಇದೆಲ್ಲ ಹೆಬಿಚುವಲ್ಸ್ ಅಪರಾಧಿಗಳು ಅಂತ ನಾವು ಕರಿತೀವಿ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಕುಪ್ಪಂ ಗ್ಯಾಂಗ್ ಆಗಿದೆ, ಯಾವ ಸ್ಟೇಷನ್ ಕ್ಲಿಯರ್ ಆಗಿದೆ. ನಮ್ಮ ಹೊಸಕೋಟೆ ಪೊಲೀಸ್ ಸ್ಟೇಷನ್.